ಕನ್ಕ್ಲೂಷನಿಗೆ ಬರೋದಾದರೆ ಧ್ರುವ ಬಂದಿದ್ದು ನನ್ನ ತಂದೆಗಿಂತ ನನ್ನ ಶ್ರೀಮಂತನನ್ನಾಗಿ ಮಾಡುವಂಥ ನಾರಾಯಣನನ್ನು ಕೇಳೋಕ್ಕೆ. ಅದೇ ರೀತಿ ನೀವೆಲ್ಲರೂ ನಾರಾಯಣನ ಹತ್ರ ಬರ್ಬೋದು. ಆದರೆ ಭಕ್ತಿಯ ಪ್ರಾಸೆಸ್ನಲ್ಲಿ ಅದೆಲ್ಲ ಹೋಗಿ ಲಾಸ್ಟ್ಗೆ ಧ್ರುವನ ಕನ್ಕ್ಲೂಷನ್ ನಮಗೂ ಬರಬೇಕು, ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನ ಯಾಚೆ ಅಂತ. ಏನೋ ಒಂದು ಭೌತಿಕ ವಸ್ತುವನ್ನು ಕೇಳೋಕ್ಕೆ ಬಂದ ಧ್ರುವ ಹೇಗೆ ಶುದ್ಧ ಭಕ್ತನಾಗಿದ್ದು ಅಂತಂದರೆ 3 ಥಿಂಗ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಒಂದು, ಡಿಸ್ಕರೇಜ್ಮೆಂಟ್ ಬಂದಾಗ ಅವನು ಕೇರ್ ಮಾಡಲಿಲ್ಲ. ಯಾವುದೇ ಡಿಸ್ಕರೇಜ್ಮೆಂಟ್ ಬಂದರೂ ಐ ವಾಂಟ್ ಕೃಷ್ಣ, ನನಗೆ ಕೃಷ್ಣ ಬೇಕು, ಅವ್ನಿಗೆ ದಾರಿ ತೋರಿಸಿ ಅಂತ ಹೇಳಿದಾಗ ನಾರದ್ ಮುನಿಯವರು ಇಂಪ್ರೆಸ್ ಆಗಿ ಅವನಿಗೆ ಗೈಡೆನ್ಸ್ ಕೊಡ್ತಾರೆ. ಅದು ಒಂದು, ಡಿಸ್ಕರೇಜ್ಮೆಂಟಿಗೆ ಯಾವುದೇ ಕಾರಣಕ್ಕೂ ನಾವು ವೀಕ್ ಆಗಬಾರ್ದು. ಎರಡನೇದು ಬಂದು ಹಾರ್ಡ್ ವರ್ಕ್. ಕೃಷ್ಣನ ಸಾಕ್ಷಾತ್ಕಾರ ಸುಮ್ಮನೆ ಕೂತ್ರೆ ಆಗೋದಿಲ್ಲ, ನಾವು ಧ್ರುವನ ಥರ ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ನೀವು ಈ ವಿಡಿಯೋದಲ್ಲಿ ಹಿಂದೆ ಕೇಳಿರ್ಬೋದು ಧ್ರುವ ಯಾವ ರೀತಿ ತನ್ನ ತಪಸ್ಸವನ್ನು ಇಂಟೆನ್ಸಿಫೈ ಮಾಡ್ದ ಅಂತ. ಅದೇ ರೀತಿ ನಾವು ಕೂಡ ನಮ್ಮ ಭಕ್ತಿನಲ್ಲಿ ಇಂಟೆನ್ಸಿಫೈ ಮಾಡಬೇಕು. ನೀವು 1 ರೌಂಡ್ ಮಾಡ್ತಾ ಇದ್ರೆ ಹರೇ ಕೃಷ್ಣ ಮಂತ್ರ, ಮತ್ತು ಮುಂದಿನ ತಿಂಗಳು 2 ರೌಂಡ್, ಇಲ್ಲ 4 ರೌಂಡ್, 6 ರೌಂಡ್, ಈ ಥರ ಹೆಚ್ಚಿಗೆ ಮಾಡ್ಕೊತಾನೆ ಬರಬೇಕು. ಅಂದರೆ ಭಗವಂತನ ನಾಮಸ್ಮರಣೆ ಮತ್ತು ಭಗವಂತನ ಕೀರ್ತನೆ ಅಥವಾ ಭಗವಂತನ ಬಗ್ಗೆ ಕೇಳೋದು ಅಥವಾ ಭಗವದ್ಗೀತೆ ಓದೋದು, ಇದು ಎಲ್ಲ ಜಾಸ್ತಿ ಆಗ್ತಾನೆ ಬರಬೇಕು. ಇದು ಹಾರ್ಡ್ ವರ್ಕ್. ಮೂರನೇದು ಬಂದು ಕನ್ನಡದಲ್ಲಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗೆ ಧ್ರುವ ತನ್ನ ಗುರುಗಳಾದ ನಾರದ್ ಮುನಿಯವರು ಏನೆಲ್ಲ ಹೇಳಿದ್ರು ಅದನ್ನು ಚಾಚು ತಪ್ಪದೆ ಪಾಲಿಸಿದರು. ಅದೇ ರೀತಿಯಲ್ಲಿ ನಾವು ಕೂಡ ಶ್ರೀಲ ಪ್ರಭುಪಾದರು ಹೇಳಿರೋದನ್ನೆಲ್ಲ ಚಾಚು ತಪ್ಪದೆ ಪಾಲಿಸಿದರೆ ಕೃಷ್ಣನ ಸಾಕ್ಷಾತ್ಕಾರ ಆಗೋದು ಡೌಟೇ ಇಲ್ಲ. ಫೈನಲಿ ಧ್ರುವ ಮಹಾರಾಜ ನಮಗೆ ಬಿಗ್ಗೆಸ್ಟ್ ಲೆಸನ್ನ ಹೇಳ್ಕೊಡ್ತಾರೆ. ಧ್ರುವನಿಗೆ ಭಗವಂತ ಸಾಕ್ಷಾತ್ಕಾರ ಆಗಿ ಅವನಿಗೆ ವರ ಕೇಳು ಅಂದಾಗಲೂ ಕೂಡ ನನಗೆ ಯಾವ ವರನೂ ಬೇಡ, ನನಗೆ ನೀನಿದ್ರೆ ಸಾಕು ಅನ್ನೋದು. ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನಿಗೆ ಏನೂ ಕೇಳಬಾರ್ದು, ಭಗವಂತನ ಪ್ರೀತಿ, ಭಕ್ತಿ, ಸೇವೆಗಳನ್ನು ಬಿಟ್ಟು. ಅಷ್ಟೇ ಅಲ್ಲ, ಧ್ರುವ ಮಹಾರಾಜನ ಬದುಕಿನ ಕೊನೆಗಾಲದಲ್ಲಿ ವಿಷ್ಣು ದೂತರು ಬಂದು ಪುಷ್ಪಕಮಾನದಲ್ಲಿ ಧ್ರುವ ಮಹಾರಾಜನ ಬಾ ಅಂತ ಕರೆದಾಗ ಧ್ರುವ ಮಹಾರಾಜ ಹೇಳ್ತಾನೆ,